ಇಲ್ಲಿಯವರೆಗೆ ಅಭಿನವ್ ನೇರವಾಗಿ ಮನೆಯಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತು ರಸ್ತೆಯಲ್ಲಿ ಕಾರನ್ನು ಓಡಿಸುತ್ತಿದ್ದನು. ಮತ್ತೆ ಮತ್ತೆ ಅದಿತಿಯ ಕಣ್ಣೀರು, ಅವಳು ಹೇಳಿದ ಮಾತುಗಳು ಮತ್ತು ಅವಳ ದೇಹದಲ್ಲಿನ ಗಾಯಗಳು ಮತ್ತು ನೋವುಗಳು ಅವನ ಕಣ್ಣುಗಳ ಮುಂದೆ ಬರುತ್ತಿದ್ದವು. ಅದು ಅವನನ್ನು ವಿಚಲಿತಗೊಳಿಸುತ್ತಿದ್ದವು. ಅವನ ಕಣ್ಣುಗಳು ತೇವಾಂಶದಿಂದ ಮಿನುಗುತ್ತಿದ್ದವು ಮತ್ತು ಕೈಕಾಲುಗಳು ನಡುಗುತ್ತಿದ್ದವು. ಏನನ್ನು ಯೋಚಿಸುತ್ತಾ ಅವನು ಒಂದು ಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿದನು. ಆದರೆ ಮುಂದಿನ ಕ್ಷಣದಲ್ಲಿ ಕಣ್ಣು ತೆರೆದು ಅವನ ಮುಂದೆ ವೇಗವಾಗಿ ಬರುತ್ತಿದ್ದ ಟ್ರಕ್ ಅನ್ನು ನೋಡಿದನು. ಅವನು ಬ್ರೇಕ್ ಹಾಕಲು ಪ್ರಯತ್ನಿಸಿದನು, ಆದರೆ ಕಾರಿನ ಬ್ರೇಕ್ ವಿಫಲವಾಗಿತ್ತು. ಅವನು ಕಾರನ್ನು ತಿರುಗಿಸಲು ಪ್ರಯತ್ನಿಸಿದನು, ಆದರೆ ಅಷ್ಟರಲ್ಲಿ ಟ್ರಕ್ ವೇಗವಾಗಿ ಅವನ ಕಾರಿನ ಕಡೆಗೆ ಬಂದು ಅವನ ಕಾರು ಗಾಳಿಯಲ್ಲಿ ಹಾರಿ ಒಂದು ಆಘಾತದಿಂದ ರಸ್ತೆಯ ಮೇಲೆ ಬಿದ್ದಿತು. ರಕ್ತ ಸಿಕ್ತ ಅವನ ಕೈ ಕಾರಿನ ಕಿಟಕಿಯ ಮೇಲೆ ತೂಗಾಡಿತು. ಅಲ್ಲಿ ನಿಂತಿದ್ದ ಎಲ್ಲರೂ ವೇಗವಾಗಿ ಅವನ ಕಾರಿನ ಕಡೆಗೆ ಓಡಿದರು. ಕೆಲವರು ಅವನನ್ನು ಗುರುತಿಸಿದ್ದರು, ಏಕೆಂದರೆ ಅವನು ತನ್ನ ಅಹಂಕಾರದಲ್ಲಿ ಮುಳುಗಿದ್ದರೂ ಬಡವರಿಗೆ ಅವನು ಒಬ್ಬ ರಕ್ಷಕನಾಗಿದ್ದನು. ಆ ಜನರು ಅವನನ್ನು ವೇಗವಾಗಿ ಕಾರಿನಿಂದ ಹೊರತೆಗೆದು ಸಿಟಿ ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಗೆ ದಾಖಲಾದ ತಕ್ಷಣ ಅಭಿನವನ ಅಪಘಾತದ ಸುದ್ದಿ ಇಡೀ ನಗರದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಮುಂದುವರಿದ ಭಾಗ. ಮತ್ತು ಈ ಬೆಂಕಿಯು ಕನ್ನಾ ಪ್ರದೇಶದಲ್ಲಿ ಸಹ ವಿನಾಶವನ್ನು ತಂದಿತು. ಅದಿತಿ ಕಣ್ಣು ತೆರೆದಾಗ ತಾನು ಅಪರಿಚಿತ ಸ್ಥಳದಲ್ಲಿರುವುದನ್ನು ಕಂಡು ದಿಢೀರನೆ ಎದ್ದು ಕುಳಿತಳು. ಆದರೆ ಮರುಕ್ಷಣವೇ ಕಳೆದ ದಿನಗಳ ಕಹಿ ನೆನಪುಗಳು ಮನಸ್ಸನ್ನು ಆವರಿಸಿದ್ದವು ಮತ್ತು ಮತ್ತೆ ಕಣ್ಣುಗಳಿಂದ ನೀರು ಸುರಿಯಿತು. ಆದರೆ ಅವಳು ಬೇಗನೆ ತನ್ನನ್ನು ತಾನು ನಿಭಾಯಿಸಿಕೊಂಡು ಕೋಣೆಯ ಬಾಗಿಲು ತೆರೆದು ಹೊರಗೆ ನೋಡಿದಳು. ಅವಳು ಕೋಣೆಯಿಂದ ಹೊರಗೆ ಕಾಲಿಟ್ಟ ಕೂಡಲೇ ಯಾರೋ ಅವಳ ಕೈಯನ್ನು ಹಿಡಿದು ಕೆಳಗೆ ಎಳೆದುಕೊಂಡು ಬಂದರು. ಅವಳು ತನ್ನನ್ನು ಬಿಡಿಸಿಕೊಳ್ಳಲು ಮತ್ತು ಮನುಷ್ಯಳನ್ನು ತಡೆಯಲು ಪ್ರಯತ್ನಿಸುತ್ತಲೇ ಇದ್ದಳು. ಆದರೆ ಮನುಷ್ಯ ನಿರಂತರವಾಗಿ ಅವಳನ್ನು ಕೆಳಗೆ ಎಳೆದುಕೊಂಡೇ ಬಂದಳು. ನನ್ನ ಕೈ ಬಿಡಿ, ನನಗೆ ನೋವಾಗುತ್ತಿದೆ ಎಂದು ಅದಿತಿ ಹೇಳಿ ಒಂದೇ ಸಲ ತನ್ನ ಕೈಯನ್ನು ಬಿಡಿಸಿಕೊಂಡಳು. ಆಗ ಮನುಷ್ಯ ಅವಳನ್ನು ಕೋಪದಿಂದ ನೋಡಿ ಮತ್ತೆ ಅವಳ ಕೈ ಹಿಡಿದು, ನಿನಗೇನು ನೋವಾಗುತ್ತೆ? ನೋವು ಯಾರೋ ನಿನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದರೂ ಆತನಿಗೆ ಆಗುತ್ತಿದೆ ಎಂದಳು. ಅದಿತಿ ತನ್ನ ಕೈಯನ್ನು ನೋಡಿಕೊಳ್ಳುತ್ತಿದ್ದಳು. ಮನುಷ್ಯ ಎಷ್ಟು ಬಿಗಿಯಾಗಿ ಹಿಡಿದಿದ್ದಳು ಎಂದರೆ ಇಡೀ ಕೈ ಕೆಂಪಾಗಿತ್ತು ಮತ್ತು ಅವಳ ಬೆರಳುಗಳ ಗುರುತುಗಳು ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗಿದ್ದವು. ಮನುಷ್ಯ ಅವಳ ಕೈಯ ಕಡೆಗೆ ನೋಡಿ ನಂತರ ಅವಳ ಮುಖದ ಕಡೆಗೆ ನೋಡುತ್ತಾ ಸಿಟ್ಟಿನಿಂದ, ಮೊದಲು ನೀನು ಯಾರು ಮತ್ತು ಈ ಮನೆಯಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ನನಗೆ ಹೇಳು. ಬೆಳಿಗ್ಗೆ ಅಭಿನವ್ ಅವರು ನಿನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದರು ಮತ್ತು ನಿನ್ನೊಂದಿಗೆ ಈ ಮನೆಗೆ ದುರದೃಷ್ಟವೂ ಬಂದಿತು. ನೀನು ಬಂದ ತಕ್ಷಣವೇ ಅವರಿಗೆ ಅಷ್ಟು ದೊಡ್ಡ ಅಪಘಾತವಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದಳು. ರೋಹಿಣಿ ಮತ್ತು ಹರ್ಷ ಇಬ್ಬರು ಅಭಿನವ್ ಅಪಘಾತದ ಸುದ್ದಿ ಸಿಕ್ಕಿದ ತಕ್ಷಣ ಆಸ್ಪತ್ರೆಗೆ ಹೊರಟಿದ್ದರು. ಆದ್ದರಿಂದ ಮನಿಷಾ ಮನೆಯಲ್ಲಿ ಒಬ್ಬಳೇ ಇದ್ದಳು. ಅವಳು ಹೇಗಾದರೂ ಅಭಿನವ್ ಕೋಣೆಗೆ ಹೋಗುವ ದಾರಿಯನ್ನು ಹುಡುಕುತ್ತಿದ್ದಳು. ಅದಿತಿ ಹೊರಗೆ ಇಣುಕಿ ನೋಡುವುದನ್ನು ನೋಡಿ ಅವಳಿಗೆ ಈ ಅವಕಾಶ ಸಿಕ್ಕಿತು. ರೋಹಿಣಿಯವರು ಅಥವಾ ಅಭಿನವ್ ಈ ಮನೆಯಲ್ಲಿ ಇದ್ದಿದ್ದರೆ ಅವಳಿಗೆ ಏನನ್ನು ಹೇಳುವ ಧೈರ್ಯವಿರುತ್ತಿರಲಿಲ್ಲ. ಅಭಿನವ್ ಅಪಘಾತದ ಬಗ್ಗೆ ಅವಳಿಗೆ ದುಃಖವಿತ್ತು, ಆದರೆ ಅವಳ ಉದ್ದೇಶ ಅದಿತಿಯನ್ನು ಈ ಮನೆಯಿಂದ ಹೊರ ಹಾಕುವುದಾಗಿತ್ತು. ಬೆಳಿಗ್ಗೆ ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ತನ್ನ ಕೋಣೆಗೆ ಹೇಗೆ ಕರೆದುಕೊಂಡು ಹೋಗಿದ್ದಾನೋ ಹಾಗೆ ಅವಳಿಗೆ ಅಭಿನವನ ಉದ್ದೇಶಗಳು ಅದಿತಿಯ ಬಗ್ಗೆ ಸರಿಯಾಗಿ ಅನಿಸುತ್ತಿರಲಿಲ್ಲ. ಅಭಿನವ್ ಇದ್ದಾಗ ಅವಳನ್ನು ಈ ಮನೆಯಿಂದ ಹೊರಹಾಕುವುದು ಸಾಧ್ಯವಿರಲಿಲ್ಲ. ಅಭಿನವನ ಅಪಘಾತದ ಸುದ್ದಿ ಕೇಳಿ ಅದಿತಿಯು ಆಶ್ಚರ್ಯದಿಂದ ಮನುಷ್ಯಳ ಕಡೆ ನೋಡುತ್ತಿದ್ದಳು. ಅವಳಿಗೆ ಬೇಸರವಾಗಿತ್ತು, ಆದರೆ ಅವರ ನಡುವೆ ನಡೆದ ಘಟನೆಗಳ ನಂತರ ಅವಳ ಹೃದಯದಲ್ಲಿ ಅಭಿನವ್ ಬಗ್ಗೆ ಕೇವಲ ದ್ವೇಷವಿತ್ತು ಮತ್ತು ಈ ಸಮಯದಲ್ಲಿ ದ್ವೇಷವು ಅವಳ ಅಮಾಯಕ ಹೃದಯದ ಮೇಲೆ ಭಾರವಾಗಿತ್ತು. ಅವರಿಗೆ ಅಪಘಾತವಾಗಿದ್ದರೆ ಇದರಲ್ಲಿ ನನ್ನ ತಪ್ಪೇನಿದೆ? ಕಾರಿನಲ್ಲಿ ಎಲ್ಲಿಗಾದರೂ ಹೋಗು ಎಂದು ನಾನು ಅವರಿಗೆ ಹೇಳಿರಲಿಲ್ಲ ಎಂದು ಅದಿತಿಯು ಕೋಪದಿಂದ ಹೇಳಿದಳು. ವಾವ್, ನೀನು ಎಷ್ಟು ಕೃತಜ್ಞಳು! ಅವರು ನಿನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದರು ಮತ್ತು ನೀನು ಅವರಿಗೆ ಶಾಪ ಹಾಕುತ್ತಿದ್ದೀಯ ಎಂದು ಮನುಷ್ಯ ಹೇಳುತ್ತಾಳೆ. ನಾನು ಯಾವುದೇ ಶಾಪ ಹಾಕಿಲ್ಲ, ಆದರೆ ಈಗ ಅವರಿಗೆ ಹಾರೈಸಬೇಕಾ? ನಾನು ಅಷ್ಟು ಉದಾರ ಸ್ವಭಾವದಾಳಲ್ಲ ಎಂದು ಅದಿತಿ ಕೋಪದಿಂದ ಅವಳ ಮಾತನ್ನು ಮಧ್ಯದಲ್ಲಿ ಕಡಿದು ಅಲ್ಲಿಂದ ಹೊರಡಲು ಹೋದಳು. ತಕ್ಷಣ ಮನುಷ್ಯ ಮತ್ತೊಮ್ಮೆ ಅವಳ ಕೈ ಹಿಡಿದು, ನಿನ್ನಂತಹ ಹುಡುಗಿಯರ ಆಶೀರ್ವಾದ ಅಭಿನವ್ ಅವರಿಗೆ ಬೇಕಾಗಿಲ್ಲ. ಅವರಿಗೆ ನಾನಿದ್ದೇನೆ, ನಿನ್ನ ಆಶೀರ್ವಾದವಂತೂ ಬೇಡ. ನೀನು ಸಹ ಅವರಿಗೆ ಈ ಮನೆಯಲ್ಲಿ ಬೇಕಾಗಿಲ್ಲ ಎಂದು ಹೇಳುತ್ತಾ ಅದಿತಿಯನ್ನು ಎಳೆದುಕೊಂಡು ಹೋಗಿ ಬಾಗಿಲಿನ ಕಡೆಗೆ ನೂಕಲು ಪ್ರಾರಂಭಿಸಿದಳು. ಅದಿತಿ ಮತ್ತೊಮ್ಮೆ ಅವಳ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು, ಆದರೆ ಒಂದು ದೇಹದ ನೋವು ಮತ್ತು ಇನ್ನೊಂದು ಕೈಯನ್ನು ಅಷ್ಟು ಗಟ್ಟಿಯಾಗಿ ಹಿಡಿದಿದ್ದರಿಂದ ಅವಳು ಕೇವಲ ಪ್ರಯತ್ನಿಸುತ್ತಲೇ ಇದ್ದಳು. ಮನುಷ್ಯ ಬಾಗಿಲಿಗೆ ತಲುಪಿ ಅವಳನ್ನು ತಕ್ಷಣ ತಳ್ಳಿಬಿಟ್ಟಳು ಮತ್ತು ಅಭಿನವ್ ಅವರು ಬಂದು, ನಿನ್ನನ್ನು ಈ ಮನೆಯಿಂದ ಹೊರಹಾಕುವ ಮೊದಲು ಈ ಕ್ಷಣವೇ ನಿನ್ನ ದುರದೃಷ್ಟಕರ ಮುಖವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡು, ಇಲ್ಲದಿದ್ದರೆ ಅನ್ನುವಷ್ಟರಲ್ಲಿ ಇಲ್ಲದಿದ್ದರೆ ಏನು ಎಂದು ಒಂದು ಗಂಭೀರ ಧ್ವನಿ ಅಲ್ಲಿ ಮೊಳಗಿತು. ಅದನ್ನು ಕೇಳಿ ಮನುಷ್ಯಳ ಕಣ್ಣುಗಳು ಮತ್ತು ಕಿವಿಯು ದೊಡ್ಡದಾದವು. ಅವಳು ಕಷ್ಟದಿಂದ ಕಣ್ಣೆತ್ತಿ ಮುಂದೆ ನೋಡಿದಾಗ ಅಭಿನವ್, ರೋಹಿಣಿ ಮತ್ತು ಹರ್ಷ ಜೊತೆ ಬಾಗಿಲಿನ ಹೊರಗೆ ನಿಂತಿದ್ದನು.
ಮನುಷ್ಯ ತಳ್ಳಿದ್ದರಿಂದ ಅದಿತಿ ಬಾಗಿಲಿಗೆ ಬಿದ್ದು ನೆಲದ ಮೇಲೆ ಕುಳಿತಿದ್ದಳು. ತಳ್ಳಿದ ಕಾರಣ ಅವಳು ಬಾಗಿಲಿಗೆ ತಾಗಿ ಅವಳ ಇಡೀ ತೋಳು ಕರೆದುಕೊಂಡು ಗಾಯದಿಂದ ರಕ್ತ ಬರುತ್ತಿತ್ತು. ಅಭಿನವ್ ತಲೆ ಮತ್ತು ಕೈಗಳಿಗೆ ಬ್ಯಾಂಡೇಜ್ ಹಾಕಲಾಗಿತ್ತು. ಮನುಷ್ಯಳನ್ನು ಕೋಪದಿಂದ ನೋಡುತ್ತಾ ಅವನು ಒಳಗೆ ಬಂದು, ಹೇಳು, ಇಲ್ಲದಿದ್ದರೆ ಏನು ಎಂದನು. ನಾನು ಇವಳನ್ನು ಮನೆಯಿಂದ ಹೊರ ಹಾಕುತ್ತಿದ್ದೆ. ಇವಳು ಮನೆಗೆ ಬಂದಾಗಿನಿಂದ ಎಲ್ಲವೂ ಅಶುಭಕರವಾಗಿದೆ. ಈಗ ನೀವೇ ನೋಡಿ, ಬೆಳಿಗ್ಗೆಯೇ ಇವಳು ಮನೆಗೆ ಬಂದಳು ಮತ್ತು ಸಂಜೆಯಾಗುವುದರೊಳಗೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬಂದಿದೆ ಎಂದು ಮನುಷ್ಯ ಮುಖ ಸಿಂಡರಿಸಿಕೊಂಡು ಹೇಳಿದಾಗ ಅಭಿನವ್ ಮುಖದಲ್ಲಿ ವ್ಯಂಗ್ಯಭರಿತ ನಗು ಮೂಡಿತು. ಅವನು ಒಂದು ನೋಟ ಅದಿತಿಯ ಕಡೆ ನೋಡಿದನು. ಅವಳು ತನ್ನ ತೋಳಿನ ಮೇಲಾದ ಗಾಯವನ್ನು ನೋಡುತ್ತಿದ್ದಳು. ನನ್ನ ಪ್ರಾಣ ತೆಗೆದುಕೊಳ್ಳುವ ಪ್ರಯತ್ನಗಳು 1 ಬಾರಿಯಲ್ಲ, 1000 ಬಾರಿ ಆಗಿವೆ. ಆದರೆ ಅಭಿನವ್ ಖನ್ನಾ ಅವರ ಪ್ರಾಣ ತೆಗೆಯುವುದು ಅಷ್ಟು ಸುಲಭವಲ್ಲ. ಮತ್ತು ಈ ಮನೆಯಲ್ಲಿ ಯಾರು ಇರುತ್ತಾರೆ? ಯಾರೂ ಇಲ್ಲ. ಈ ಪ್ರಶ್ನೆ ಕೇಳುವ ಹಕ್ಕು ನಿಮಗೆ ಇಲ್ಲ ಮತ್ತು ಇದಕ್ಕೆ ಉತ್ತರ ನೀಡುವುದು ನನಗೆ ಅನಿವಾರ್ಯವೆಂದು ಅನಿಸುವುದಿಲ್ಲ ಎಂದು ಹೇಳುತ್ತಾ ಅವನು ಮತ್ತೆ ಅದಿತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡನು. ಅವಳು ಅಲ್ಲಿಯವರೆಗೂ ನೆಲದ ಮೇಲೆ ಕುಳಿತಿದ್ದಳು. ಅವನ ಸ್ವಂತ ತೋಳಿಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು. ಈ ಸಮಯದಲ್ಲಿ ಅವನಿಗೆ ಅಸಹನೀಯ ನೋವಿತ್ತು. ಆದರೆ ಆದಾಗ್ಯೂ ಅವನು ಅದಿತಿಯನ್ನು ಕೆಳಗೆ ಇಳಿಸಲಿಲ್ಲ. ನೀವು ಇವಳನ್ನು ಏಕೆ ಮಡಿಲಲ್ಲಿ ಎತ್ತಿಕೊಂಡಿದ್ದೀರಿ? ನೀವು ಈ ಸಮಯದಲ್ಲಿ ಅಷ್ಟು ನೋವಿನಲ್ಲಿದ್ದೀರಿ ಮತ್ತು ಇನ್ನೂ ಈ ಹುಡುಗಿಯ ಬಗ್ಗೆ ಚಿಂತಿಸುತ್ತಿದ್ದೀರಿ. ಕೊನೆಗೂ ಇದೆಲ್ಲ ಏನು ನಡೆಯುತ್ತಿದೆ ನನಗೆ ಹೇಳುತ್ತೀರಾ ಇಲ್ಲವಾ ಎಂದು ರೋಹಿಣಿಯವರು ಅಭಿನವ್ನನ್ನು ನೋಡುತ್ತಾ ಹೇಳಿದರು. ಆದರೆ ಅಭಿನವ್ ಅವರಿಗೆ ಯಾವುದೇ ಉತ್ತರ ನೀಡದೆ ತನ್ನ ಕೋಣೆಯ ಕಡೆಗೆ ಸಾಗಿದನು. ರೋಹಿಣಿಯವರು ನಿರಾಶೆಯಿಂದ ಅವನನ್ನು ಹೋಗುವುದನ್ನು ನೋಡುತ್ತಲೇ ಇದ್ದರು. ಆದರೆ ನಂತರ ಅವರು ಕೋಪದ ನೋಟದಿಂದ ಮನುಷ್ಯಳ ಕಡೆ ನೋಡಿದರು. ನಿನಗೆ ಧೈರ್ಯ ಹೇಗೆ ಆಯಿತು ಕೋಣೆಯಿಂದ ಹೊರಗೆ ಹೋಗಲು? ಅಭಿನವ್ ಕೋಣೆಗೆ ಬಂದು ಮತ್ತೆ ಅದಿತಿಯನ್ನು ಹಾಸಿಗೆಯ ಮೇಲೆ ಕೆಳಕ್ಕೆ ಬಿಡುತ್ತಾ ಹೇಳಿದನು ಮತ್ತು ಅಲ್ಮೇರ ಕಡೆಗೆ ಹೋದನು. ಮತ್ತು ನೀವು ಯಾರು ನನ್ನನ್ನು ತಡೆಯಲು ಎಂದು ಅದಿತಿ ತನ್ನ ಸ್ಥಾನದಿಂದ ಎದ್ದು ನಿಲ್ಲುತ್ತಾ ಹೇಳಿದಳು. ಆದರೆ ಅಭಿನವ್ ಅವಳನ್ನು ಸಿಟ್ಟಿನಿಂದ ನೋಡಿ ಮತ್ತೆ ಅವಳ ಕಡೆಗೆ ಸಾಗಿದನು. ಅವನು ಅವಳ ಮುಂದೆ ಬಂದು ನಿಂತು, ನೀನು ಬಹುಶಃ ಮರೆತಿದ್ದೀಯ, ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದವನು ನಾನು ಎಂದನು. ಇಲ್ಲ, ಖಂಡಿತ ಮರೆತಿಲ್ಲ. ಮತ್ತು ನೀವು ನನ್ನನ್ನು ಇಲ್ಲಿಗೆ ಕರೆತಂದಿದ್ದೀರಿ, ಅದು ಸಹ ಖರೀದಿಸಿ ಎಂದು ನಾನು ಹೇಗೆ ಮರೆಯಲು ಸಾಧ್ಯ? ಅವಳು ಖರೀದಿಸಿ ಎಂಬ ಪದಕ್ಕೆ ಒತ್ತು ನೀಡಿ ಹೇಳಿದಳು. ಆಗ ಅಭಿನವ್ ಮುಖದಲ್ಲಿ ಕೋಪ ಕಾಣಿಸಿಕೊಂಡಿತು ಮತ್ತು ಅವನ ಮುಖದ ನರಗಳು ಬಿಗಿಯಾದವು. ಏನಾಯಿತು? ನಿಮಗೆ ಸತ್ಯ ಕೇಳಲು ಇಷ್ಟವಾಗುವುದಿಲ್ಲವೇ ಎಂದು ಅದಿತಿ ಅವನ ಮುಖವನ್ನು ನೋಡುತ್ತಾ ಹೇಳಿದಳು. ಮತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಸುಳ್ಳಿನ ಮುಖವಾಡ ಹಾಕಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಎಲ್ಲ ಸತ್ಯವನ್ನು ನಾನು ಬಲ್ಲೆ. ನಿಮ್ಮ ಉದ್ದೇಶಗಳನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ನಿಮ್ಮ ಉದ್ದೇಶಗಳನ್ನು ತಿಳಿದು ನನಗೆ ಯಾವುದೇ ಆಶ್ಚರ್ಯವಿಲ್ಲ. ಏಕೆಂದರೆ ಇಲ್ಲಿ ಎಲ್ಲರೂ ನಮ್ಮವರೇ. ನಮ್ಮನ್ನು ಮನುಷ್ಯರೆಂದು ಪರಿಗಣಿಸದಿದ್ದರೆ ಅನ್ಯರಿಂದ ಏನು ನಿರೀಕ್ಷಿಸಬೇಕು? ನಮ್ಮದೇ ರಕ್ತ ಸಂಬಂಧಿಗಳು ನಮ್ಮ ಅಸ್ತಿತ್ವವನ್ನು ಅಳಿಸಲು ಹೊರಟಿದ್ದಾರೆ. ಇತರರಿಂದ ನಮ್ಮ ಅಸ್ತಿತ್ವವನ್ನು ರಕ್ಷಿಸಲು ಹೇಗೆ ನಿರೀಕ್ಷಿಸಬಹುದು ಎಂದು ಹೇಳುತ್ತಾಳೆ. ಅಭಿನವ್ ಅವಳ ಮುಂದೆ ನಿಂತು ಅವಳ ಮಾತುಗಳನ್ನು ಕೇಳುತ್ತಿದ್ದನು. ಹಾಗೆ ಅವಳ ಮಾತುಗಳನ್ನು ಕೇಳುತ್ತಾ ಅವನು ಸಂಪೂರ್ಣವಾಗಿ ಅವಳ ಮೇಲೆ ಬಾಗಿದಾಗ ಅದಿತಿ ಹಿಂದೆ ಸರಿಯಲು ಪ್ರಾರಂಭಿಸಿದಳು. ಆದರೆ ಅಭಿನವ್ ಕಣ್ಣುಗಳಲ್ಲಿನ ಕೋಪದ ಕೆಂಪನ್ನು ನೋಡಿ ಅವಳು ಸಂಪೂರ್ಣವಾಗಿ ಭಯಭೀತಳಾಗಿದ್ದಳು. ಆದ್ದರಿಂದ ಹಿಂದೆ ಸರಿಯುವ ಧೈರ್ಯವೂ ಮಾಡಲಿಲ್ಲ. ನಿನಗೇನು ಅನಿಸುತ್ತದೆ? ಏನು ಅನಿಸುವುದಿಲ್ಲ. ಅದರಿಂದ ನನಗೆ ಯಾವುದೇ ವ್ಯತ್ಯಾಸವಿಲ್ಲ. ನನ್ನ ಉದ್ದೇಶಗಳು ನನ್ನ ಮನಸ್ಸಿನಲ್ಲಿ ಮಾತ್ರ ಇರುತ್ತವೆ, ನನ್ನ ತುಟಿಗಳಿಗೂ ಬರುವುದಿಲ್ಲ. ಹಾಗಿದ್ದ ಮೇಲೆ ಅವು ನಿನ್ನ ಮನಸ್ಸಿಗೆ ಹೇಗೆ ಹೋಗುತ್ತವೆ? ಆದರೂ ನೀನು ನನ್ನನ್ನು ಇಲ್ಲಿಗೆ ಕರೆತಂದಿದ್ದೇನೆ ಎಂದು ಭಾವಿಸಿದರೆ, ನನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಕರೆತಂದಿದ್ದೇನೆ ಎಂದು ಭಾವಿಸಿದರೆ ನೀನು ಹೇಗೆ ಬೇಕಾದರೂ ಅರ್ಥ ಮಾಡಿಕೊ. ನಿನ್ನ ಆಸೆ ಮತ್ತು ತಿಳುವಳಿಕೆಯಿಂದಲೂ ನನಗೆ ಯಾವುದೇ ವ್ಯತ್ಯಾಸವಿಲ್ಲ. ಮತ್ತು ಹೌದು, ಇನ್ನೊಂದು ವಿಷಯ, ನಿಜವಾಗಿಯೂ ನಿನಗೆ ನಾನು ನಿನ್ನನ್ನು ಖರೀದಿಸಿ ಇಲ್ಲಿಗೆ ಕರೆತಂದಿದ್ದೇನೆ ಎಂದು ಅನಿಸಿದರೆ ಒಂದು ವಿಷಯ ನೆನಪಿಟ್ಟುಕೋ. ಅಭಿನವ್ ಖನ್ನಾ ಒಬ್ಬ ಚಾಣಾಕ್ಷ ವ್ಯಾಪಾರಿ. ಅವರು 1 ಪೈಸೆಯೂ ವ್ಯರ್ಥ ಮಾಡುವುದಿಲ್ಲ. ಹಾಗಾಗಿ ನಿನ್ನ ಬೆಲೆ ಕೋಟಿಗಟ್ಟಲೆ ಇತ್ತು. ಆದ್ದರಿಂದ ನಾನು ಬಯಸುವವರೆಗೂ ನೀನು ಈ ಮನೆಯಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ, ಈ ಕೋಣೆಯಿಂದಲೂ ಸಹ. ಅವನ ಮಾತು ಕೇಳಿ ಅದಿತಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅಭಿನವ್ ತಾನು ಅಂದುಕೊಂಡಂತೆ ಇಲ್ಲದಿರುವುದು ಎಂಬ 1% ಭರವಸೆಯು ಅವಳಿಗೆ ಇತ್ತು. ಅದು ಕೂಡ ಈಗ ಮುರಿದು ಹೋಗಿತ್ತು. ಆದರೂ ಅವಳು ನಗುತ್ತಾ ಚಪ್ಪಾಳೆ ತಟ್ಟುತ್ತಾ, ನೀವು ನಿಮ್ಮ ಅಸಲಿತನಕ್ಕೆ ಬಂದಿದ್ದೀರಲ್ಲ, ಇದೇ ನಿಮ್ಮ ನಿಜವಾದ ಮುಖ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನೀವು ದೊಡ್ಡ ವ್ಯಾಪಾರಿ ಮತ್ತು ಎಲ್ಲಿಯದೋ ರಾಜಕುಮಾರರಾಗಿರಬಹುದು. ಆದರೆ ನಿಮ್ಮ ಬಲವಂತವನ್ನು ನನ್ನ ಮೇಲೆ ಹೇರಲು ಸಾಧ್ಯವಿಲ್ಲ. ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ ಎಂದರೆ ಇಲ್ಲ, ಅಷ್ಟೇ. ಮತ್ತು ನೀವು ಎಷ್ಟೇ ನಿರ್ಬಂಧಗಳನ್ನು ಹಾಕಿದರೂ ಆ ನಿರ್ಬಂಧಗಳನ್ನು ಮುರಿದು ನಾನು ಇಲ್ಲಿಂದ ಹೊರ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಅದಿತಿಯ ಮಾತು ಕೇಳಿ ಅಭಿನವ್ ಲಘುವಾಗಿ ನಕ್ಕನು ಮತ್ತು ನಂತರ ಅವಳ ಹತ್ತಿರ ಕುಳಿತು ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಅದಿತಿ ಕೋಪದಿಂದ ಅವನನ್ನು ನೋಡುತ್ತಲೇ ಇದ್ದಳು. ಆದರೆ ಅಭಿನವ್ಗೆ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವನು ತನ್ನ ಕೈಯಲ್ಲಿದ್ದ ಟ್ಯೂಬ್ನಿಂದ ಔಷಧಿಯನ್ನು ತೆಗೆದು ಅದಿತಿಯ ತೋಳಿನ ಮೇಲೆ ಹಚ್ಚಲು ಪ್ರಾರಂಭಿಸಿದನು.
ಅಲ್ಲಿ ಬಾಗಿಲಿಗೆ ತಾಗಿ ಗಾಯವಾಗಿತ್ತು. ತನ್ನ ಗಾಯದ ಮೇಲೆ ಔಷಧಿಯನ್ನು ಅನುಭವಿಸಿದ ತಕ್ಷಣ ಅದಿತಿ ತನ್ನ ತೋಳನ್ನು ಬಿಡಿಸಿಕೊಳ್ಳಲು ಬಯಸಿದಳು. ಆದರೆ ಅಭಿನವ್ ಅವಳ ತೋಳನ್ನು ಬಹಳ ಬಿಗಿಯಾಗಿ ಹಿಡಿದಿದ್ದನು. ಔಷಧಿ ಹಚ್ಚಿದ ನಂತರ ಅಭಿನವ್ ಕೆಲಸದಾಳಿಗೆ ಕರೆ ಮಾಡಿ ಊಟ ತರಿಸಲು ಹೇಳಿದನು ಮತ್ತು ಕೇವಲ ಅದಿತಿಗಾಗಿ ಊಟ ತರಿಸಿದನು. ಅದಿತಿ ಕೋಪದಿಂದ ಅವನನ್ನು ನೋಡುತ್ತಿದ್ದಳು. ಆದರೆ ಅಭಿನವ್ನ ಮುಖದಲ್ಲಿ ಒಂದು ಸುಕ್ಕು ಸಹ ಇರಲಿಲ್ಲ. ಸ್ವಲ್ಪ ಸಮಯದಲ್ಲಿ ರಮಾ ಆಂಟಿ ಅವರಿಗೆ ಊಟ ತಂದರು. ಅದನ್ನು ಅಭಿನವ್ ಬಾಗಿಲಿನಿಂದಲೇ ತೆಗೆದುಕೊಂಡನು. ಬಾಗಿಲು ಮುಚ್ಚಿ ಅವನು ಊಟದ ಟ್ರೇಯನ್ನು ಅದಿತಿಯ ಬಳಿಗೆ ತಂದು ಅವಳ ಕಡೆಗೆ ಸರಿಸಿ, ರಾತ್ರಿ ಬಹಳವಾಗಿದೆ, ಊಟ ಮಾಡು ಮತ್ತು ಮಲಗು. ನಾನು ಇಲ್ಲೇ ಇದ್ದೇನೆ, ನೀನು ಇಲ್ಲೇ ಇದ್ದೀಯ. ನಮ್ಮ ಜಗಳ ಮತ್ತೆ ಎಂದಾದರೂ ಪೂರ್ಣಗೊಳಿಸಬಹುದು ಎಂದನು. ಅವನ ವರ್ತನೆಯಿಂದ ಅದಿತಿ ಸಂಪೂರ್ಣವಾಗಿ ಕೆರಳಿದಳು. ಅಭಿನವ್ ಅವಳ ತಿಳುವಳಿಕೆಗೆ ನಿಲುಕದವನಾಗುತ್ತಿದ್ದನು. ಆದ್ದರಿಂದ ಅವಳ ಎಲ್ಲ ಕೋಪ ಅವನ ಮುಖದ ಮೇಲೆ ಇಳಿಯಿತು ಮತ್ತು ಕೋಪದಿಂದಲೇ ಅವಳು ಆ ತಟ್ಟೆಯನ್ನು ಹಿಂದಕ್ಕೆ ಎಸೆದು ಕೂಗುತ್ತಾ, ನಿಮ್ಮ ಈ ಊಟ ನನಗೆ ಬೇಕಾಗಿಲ್ಲ, ನಿಮ್ಮ ಮಾತುಗಳನ್ನು ಕೇಳಬೇಕಾಗಿಲ್ಲ. ಒಂದು ಕಡೆ ಗಾಯ ಮಾಡುತ್ತೀರಿ ಮತ್ತು ಇನ್ನೊಂದು ಕಡೆ ಮುಲಾಮು ಹಚ್ಚಲು ಬರುತ್ತೀರಿ ಎಂದಳು. ಒಂದು ಕ್ಷಣದಲ್ಲಿ ನೀವು ಹೇಗೆ ಬದಲಾಗುತ್ತೀರಿ? ನಿಮಗೆ ಸುಸ್ತಾಗುವುದಿಲ್ಲವೇ ಈ ನಾಟಕ ಮಾಡುತ್ತಾ ಮಾಡುತ್ತಾ ಎಂದು ಅವಳು ಕೋಪದಿಂದ ಹೇಳುತ್ತಿದ್ದಳು. ಆದರೆ ಅಭಿನವ್ ಅವಳ ಮಾತುಗಳಿಗೆ ಗಮನ ಕೊಡದೆ ಸುಮ್ಮನೆ ಆಹಾರವನ್ನು ಮತ್ತೆ ಎತ್ತಿ ಟ್ರೇನಲ್ಲಿಡಲು ಪ್ರಾರಂಭಿಸಿದನು ಮತ್ತು ಆಹಾರ ಬಿದ್ದ ಜಾಗವನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದನು. ಮನೆಯಲ್ಲಿ ನೂರಾರು ಸೇವಕರಿದ್ದರೂ ಅಭಿನವ್ ಸ್ವತಃ ಆ ಎಲ್ಲ ಕೊಳೆಯನ್ನು ಸ್ವಚ್ಛಗೊಳಿಸುತ್ತಿದ್ದನು. ಅದಿತಿಗೆ ಅಭಿನವ್ ಮೇಲೆ ಕೋಪ ಬರುತ್ತಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ತನ್ನದೇ ಕೃತಿಯ ಮೇಲೆ ತಾನು ಯಾಕೆ ಕೋಪದಲ್ಲಿ ಆಹಾರವನ್ನು ಎಸೆದೆ ಎಂದು. ಅವಳು ತನ್ನ ಜಾಗದಿಂದ ಎದ್ದಳು. ಅಭಿನವ್ ಕೈಯಿಂದ ಒರೆಸುವ ಬಟ್ಟೆಯನ್ನು ಎಳೆದುಕೊಂಡು ನೆಲದ ಮೇಲಿನ ಎಲ್ಲ ಕಲೆಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು. ಅವಳು ಈ ರೀತಿ ಬಂದು ಒರೆಸುವ ಬಟ್ಟೆಯನ್ನು ಎಳೆದುಕೊಂಡು ನೆಲವನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅಭಿನವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅದಿತಿ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಎಲ್ಲ ಸಾಮಾನುಗಳನ್ನು ಒಂದು ಬದಿಗೆ ಇಟ್ಟು ಕೈ ತೊಳೆದು ಮತ್ತೆ ಬಂದು ಹಾಸಿಗೆ ಮೇಲೆ ಕುಳಿತಳು. ಅಭಿನವ್ ಸ್ವಲ್ಪ ಸಮಯದ ಮೊದಲು ಧರಿಸಿದ್ದ ದೊಡ್ಡ ಬ್ಯಾಗ್ಗಳಿಂದ ಒಂದು ನೈಟ್ ಸೂಟ್ ತೆಗೆದು ಅದಿತಿಗೆ ಕೊಟ್ಟು, ಬಟ್ಟೆ ಬದಲಾಯಿಸಿಕೊ ಮತ್ತು ನಂತರ ಆರಾಮವಾಗಿ ಮಲಗು ಎಂದನು. ಅವಳು ಕೋಪದಿಂದ ಒಂದು ನೋಟ ನೋಡಿದಳು ಮತ್ತು ನಂತರ ಮುಖ ಸಿಂಡರಿಸಿಕೊಂಡು ಅವನಿಂದ ಆ ಬಟ್ಟೆಗಳನ್ನು ಎಳೆದುಕೊಂಡು ಸ್ನಾನಗೃಹಕ್ಕೆ ಹೋದಳು. ಅವಳು ಬಟ್ಟೆ ಬದಲಾಯಿಸಿಕೊಂಡು ಬಂದಾಗ ಅಭಿನವ್ ಕೂಡ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡಿದ್ದನು. ಅವನನ್ನು ಕೋಪದಿಂದ ನೋಡುತ್ತಾ ಅದಿತಿ ಮತ್ತೊಮ್ಮೆ ಬಂದು ಹಾಸಿಗೆ ಮೇಲೆ ಕುಳಿತಳು. ಆಗ ಮರುಕ್ಷಣ ಅಭಿನವ್ ಕೂಡ ಹಾಸಿಗೆಗೆ ಬಂದನು ಮತ್ತು ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದನು. ಒಂದು ಕ್ಷಣ ಅದಿತಿಯ ಹೃದಯ ಬಡಿತವೇ ನಿಂತು ಹೋಯಿತು. ಅವಳು ಆಶ್ಚರ್ಯದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ಅಭಿನವ್ನನ್ನು ನೋಡುತ್ತಿದ್ದಳು. ಆದರೆ ಅಭಿನವ್ ಅವಳ ಕಡೆಗೆ ನೋಡಲಿಲ್ಲ. ಅವಳು ಏನನ್ನಾದರೂ ಹೇಳಲು ಹೊರಟಳು. ಆದರೆ ಅದಕ್ಕೂ ಮೊದಲು ಅಭಿನವ್ ಕೇವಲ ಒಂದು ರಾತ್ರಿ ನೆಮ್ಮದಿ ಬೇಕು ಎಂದನು ಮತ್ತು ಅವಳ ಕೈ ಹಿಡಿದು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಅವನು ತನ್ನ ಕೂದಲನ್ನು ಸ್ವಲ್ಪ ಸವರುವಂತೆ ಬಯಸುತ್ತಾನೆ ಎಂಬಂತೆ. ಅವನು ಈ ರೀತಿ ಮಲಗಿದಾಗ ಅದಿತಿಗೆ ಹಿಂದಿನ ರಾತ್ರಿ ನೆನಪಾಯಿತು. ಯಾವ ಜಾಗದಲ್ಲಿ ರಾತ್ರಿ ಇಡೀ ಹೆಣ್ಣು ಮಕ್ಕಳ ದೇಹವನ್ನು ಬಲವಂತವಾಗಿ ಮುಟ್ಟಲಾಗುತ್ತದೆ, ಅವರ ಗೌರವವನ್ನು ಛಿದ್ರಗೊಳಿಸಲಾಗುತ್ತದೆಯೋ ಅಲ್ಲಿ ಅಭಿನವ್ ಹೀಗೆ ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದನು. ತಮ್ಮನ್ನು ಪುರುಷರು ಎಂದು ಕರೆದುಕೊಳ್ಳುವ ನಪುಂಸಕರು ಇತರರ ದೌರ್ಬಲ್ಯಗಳ ಬಗ್ಗೆ ನಕ್ಕು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಆ ಜಾಗದಲ್ಲಿ ಅಭಿನವ್ ಆಕೆಯೊಂದಿಗೆ ರಾತ್ರಿ ಕಳೆದಿದ್ದನು. ಆದರೆ ಆಕೆಯನ್ನು ಮುಟ್ಟಿರಲಿಲ್ಲ. ಸುಮ್ಮನೆ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದನು. ಏಕೆ ಹೀಗೆ? ಅವನು ನಿನ್ನೆ ಕೂಡ ನನ್ನೊಂದಿಗೆ ಹೀಗೆ ಮಲಗಿದ್ದನು. ಇಂದು ಕೂಡ. ಇದು ಎಂತಹ ಒಗಟು! ಅದಿತಿಗೆ ಅಭಿನವ್ ಒಂದು ಒಗಟಾಗಿದ್ದನು. ಅದು ಬಿಚ್ಚಿ ಹೋಗುವ ಬದಲು ಇನ್ನಷ್ಟು ಗೊಂದಲಮಯವಾಗುತ್ತಿತ್ತು. ಹೀಗೆ ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದ ಅದಿತಿಯ ಕೈಗಳು ಅಭಿನವನ ಕೂದಲಿನಲ್ಲಿ ಆಡಲಾರಂಭಿಸಿದವು. ಅವಳಿಗೆ ಅರಿವೇ ಆಗಲಿಲ್ಲ. ಕೇವಲ ಒಂದು ಹನಿ ಕಣ್ಣೀರು ಹೊರಬಂತು. ಅದು ಅಭಿನವನ ಕಣ್ಣಿನ ಕೆಳಗೆ ಬಿತ್ತು ಮತ್ತು ಆ ಕಣ್ಣೀರಿಗೆ ಎಂತಹ ಅದೃಷ್ಟ! ಅದು ಒಬ್ಬರ ಕಣ್ಣಿನಿಂದ ಹೊರಬಂದು ಇನ್ನೊಬ್ಬರ ಕೆನ್ನೆಯ ಮೇಲೆ ತನ್ನ ಅಸ್ತಿತ್ವವನ್ನು ನೋಂದಾಯಿಸಿತು. ಆದರೆ ಆ ಕಣ್ಣೀರಿನ ನಂತರ ಅಭಿನವ್ ತಿರುಗಿ ಮುಖವನ್ನು ಬದಲಾಯಿಸಿ ಅದಿತಿಯ ಹೊಟ್ಟೆಗೆ ತಾಗಿದಾಗ ಅದಿತಿಯ ಹೃದಯ ಬಡಿತ ತಟ್ಟನೆ ನಿಂತು ಹೋಯಿತು. ಅವನ ತುಟಿಗಳು ಅವಳ ಹೊಟ್ಟೆಯನ್ನು ಸ್ಪರ್ಶಿಸಿದವು ಮತ್ತು ಅವನ ಕಣ್ಣಿನಿಂದಲೂ ಕಣ್ಣೀರು ಹೊರಬಂತು. ಒಮ್ಮೆಲೆ ಅವಳ ದೇಹದಲ್ಲಿ ಒಂದು ರೀತಿಯ ನಡುಕ ಹರಿಯಿತು. ಅವಳು ದಿಢೀರನೇ ಎದ್ದಳು. ಆಗ ಚಲನೆಯನ್ನು ಅರಿತ ಅಭಿನವ್ ಕೂಡ ಕಣ್ಣು ತೆರೆದನು. ಭಾವರಹಿತ ಮುಖದಿಂದ ಎದ್ದು ತನ್ನ ಕೋಣೆಯಲ್ಲಿ ಇನ್ನೊಂದು ಕಡೆ ಇದ್ದ ಬಾಗಿಲನ್ನು ತೆರೆದು ಹೊರಗೆ ಹೋದನು. ಅದಿತಿ ಆಶ್ಚರ್ಯದಿಂದ ಅವನು ಹೋಗುವುದನ್ನು ನೋಡುತ್ತಲೇ ಇದ್ದಳು. ಅವನು ಹೋದ ನಂತರ ಅವಳು ಮೈ ಮುರಿದುಕೊಂಡಳು. ಆದರೆ ಅವಳು ಮೈ ಮುರಿಯುತ್ತಿರುವಾಗಲೇ ಅಭಿನವ್ ಕೋಣೆಗೆ ಹಿಂತಿರುಗಿದನು. ಆಗ ಅವಳು ಬೇಗನೆ ತನ್ನ ತೋಳುಗಳನ್ನು ಕೆಳಗಿಳಿಸಿ ಬಾಯಿ ಮುಚ್ಚಿಕೊಂಡಳು. ಅಭಿನವ್ ಅವಳನ್ನೇ ನೋಡುತ್ತಿದ್ದನು. ಅವನಿಗೆ ನಗು ಬಂತು. ಆಗ ಅವನು ಬೇಗನೆ ತನ್ನ ಮುಖವನ್ನು ತಿರುಗಿಸಿ ಅಡಗಿಕೊಂಡು ನಗಲಾರಂಭಿಸಿದನು. ಅತ್ತ ಅದಿತಿ ಅವನನ್ನು ಕೋಪದಿಂದ ದಿಟ್ಟಿಸುತ್ತಿದ್ದಳು. ಅಭಿನವ್ ಅವಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸ್ನಾನಗೃಹಕ್ಕೆ ಹೋದನು. ಅವನು ಸ್ನಾನಗೃಹಕ್ಕೆ ಹೋದ ನಂತರ ಅದಿತಿ ಕಪಾಟಿನ ಕಡೆಗೆ ನೋಡಿದಳು. ಅಲ್ಲಿಂದ ಅವನು ನಿನ್ನೆ ಆ ಫ್ರಾಕ್ ಶೂಟ್ ತೆಗೆದಿದ್ದನು. ಈಗಂತೂ ಅವಳಿಗೆ ಆ ಕಪಾಟಿನ ಬಾಗಿಲನ್ನು ತೆರೆಯುವಷ್ಟು ಧೈರ್ಯವೂ ಇರಲಿಲ್ಲ.
ಅಭಿನವ್ ಮೇಲೆ ಯಾವ ಭೂತ ಯಾವಾಗ ಸವಾರಿಯಾಗುತ್ತದೆ ಮತ್ತು ಅವನು ಮತ್ತೆ ವಿಚಿತ್ರ ವರ್ತನೆಗಳನ್ನು ಪ್ರಾರಂಭಿಸುತ್ತಾನೋ ಏನೋ ಎಂದು ಅವಳಿಗೆ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಫ್ರೆಶ್ ಆಗಿ ಬಂದಾಗ ಅದಿತಿ ಹಾಗೆಯೇ ಕುಳಿತಿದ್ದಳು. ಅಭಿನವ್ ಮೇಜಿನ ಮೇಲಿದ್ದ ಬ್ಯಾಗ್ನಿಂದ ಒಂದು ಶೂಟ್ ತೆಗೆದು ಅವಳಿಗೆ ಕೊಟ್ಟು, ಸ್ನಾನ ಮಾಡು, ಉತ್ತಮ ಅನಿಸುತ್ತದೆ ಎಂದನು. ಅಭಿನವನ ಮನಸ್ಥಿತಿ ಬದಲಾಗುವ ಮೊದಲೇ ಅದಿತಿ ಬೇಗನೆ ಆ ಬಟ್ಟೆಗಳನ್ನು ಅವನಿಂದ ತೆಗೆದುಕೊಂಡು ಸ್ನಾನಗೃಹಕ್ಕೆ ಓಡಿದಳು. ಅಭಿನವ್ ರಮಾ ಆಂಟಿಗೆ ಕರೆ ಮಾಡಿ ಅದಿತಿಗೆ ಉಪಹಾರವನ್ನು ಆರ್ಡರ್ ಮಾಡಿದನು. ಸ್ವಲ್ಪ ಸಮಯದ ನಂತರ ಅದಿತಿ ಸ್ನಾನ ಮಾಡಿ ಹೊರ ಬಂದಾಗ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಅವಳು ತನ್ನ ಬೆನ್ನಿಗೆ ಟವೆಲ್ ಸುತ್ತಿಕೊಂಡಿದ್ದಳು. ಕೋಣೆಯಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿ ಅವಳು ಟವೆಲ್ ತೆಗೆದು ಹಾಸಿಗೆ ಮೇಲೆ ಎಸೆದು ಕನ್ನಡಿಯತ್ತ ನಿಂತಳು. ಅವಳ ಬೆನ್ನು ಸಂಪೂರ್ಣವಾಗಿ ತೆರೆದಿತ್ತು, ಏಕೆಂದರೆ ಅಭಿನವ್ ಅವಳಿಗೆ ಕೊಟ್ಟಿದ್ದ ಶೂಟ್ನ ಬೆನ್ನಿನ ಭಾಗದಲ್ಲಿ ಜಿಪ್ಪು ಇತ್ತು. ಅದು ಅವಳಿಗೆ ಹಾಕಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಕನ್ನಡಿ ಹತ್ತ ನಿಂತು ಅವಳು ಮತ್ತೊಮ್ಮೆ ಆ ಜಿಪ್ಪು ಹಾಕಿಕೊಳ್ಳಲು ಪ್ರಯತ್ನಿಸಿದಳು, ಆದರೆ ಅವಳ ಕೈ ಅಲ್ಲಿಗೆ ತಲುಪುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಅವಳಿಗೆ ತನ್ನ ಬೆನ್ನಿನ ಮೇಲೆ ಯಾರೊಂದು ಬೆರಳುಗಳ ಸ್ಪರ್ಶದ ಅನುಭವವಾಯಿತು. ಅವಳು ಕನ್ನಡಿಯಲ್ಲಿ ನೋಡಿದಾಗ ಅವಳ ಹಿಂದೆ ಅಭಿನವ್ ನಿಂತಿದ್ದನು. ಅವನು ತಕ್ಷಣ ತನ್ನ ಬೆನ್ನನ್ನು ಮುಚ್ಚಿಕೊಳ್ಳುತ್ತಾ ತಿರುಗಿ ನಿಂತಳು. ನೀವು ಇಲ್ಲಿ ಇರಲಿಲ್ಲವಲ್ಲ, ನಂತರ ಇದ್ದಕ್ಕಿದ್ದಂತೆ ಹೇಗೆ ಎಂದು ಅವಳು ತಡಬಡಾಯಿಸುತ್ತಾ ಹೇಳಿದಳು. ಈ ಸಮಯದಲ್ಲಿ ಅವನು ಸಂಪೂರ್ಣವಾಗಿ ಬೆವರಿನಿಂದ ತುಂಬಿದ್ದನು. ಬಹುಶಃ ವ್ಯಾಯಾಮ ಮತ್ತು ಜಿಮ್ ಮಾಡಿ ಬಂದಿದ್ದನು. ಅವಳ ಮುಖವನ್ನು ನೋಡುತ್ತಾ ಅಭಿನವ್ ಅವಳ ಹತ್ತಿರ ಬಂದು ಅವಳ ಕೈಗಳನ್ನು ಅವಳ ಸೊಂಟದಿಂದ ತೆಗೆದು ಅವಳ ಜಿಪ್ ಹಾಕಲು ಪ್ರಾರಂಭಿಸಿದನು. ಅವನು ಈ ರೀತಿ ಹತ್ತಿರ ಬಂದಾಗ ಅದಿತಿಯ ಉಸಿರಾಟ ನಿಂತು ಹೋಗುತ್ತಿತ್ತು. ಅವನ ಅಗಲವಾದ ಎದೆ ಅವಳ ತುಂಬ ಹತ್ತಿರದಲ್ಲಿತ್ತು. ಅದರ ಮೇಲೆ ಅವಳ ದೃಷ್ಟಿ ಪದೇ ಪದೇ ನಿಲ್ಲುತ್ತಿತ್ತು. ಆದರೆ ಅಭಿನವ್ ತುಟಿಗಳು ಅವಳ ಕಿವಿಯನ್ನು ಸ್ಪರ್ಶಿಸಿ ಅವನು ನಿಧಾನವಾಗಿ ತಿರುಗಿ ನಿಂತಾಗ ಕನ್ನಡಿ ತಿರುಗುವುದಿಲ್ಲ. ಈಗಲೂ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಂದಾಗ ಅವಳ ಕೆಟ್ಟ ಸ್ಥಿತಿ ಉಂಟಾಯಿತು. ಅದಿತಿಯ ತುಟಿಗಳು ಒಣಗಲಾರಂಭಿಸಿದವು. ಅವಳು ತಿರುಗಿ ನಿಂತಿದ್ದರೂ ಕನ್ನಡಿ ಮುಂದೆ ಇದ್ದಾಳೆ ಎಂದು ಗಮನಿಸಿರಲಿಲ್ಲ ಮತ್ತು ಈಗ ಅವಳ ಇಡೀ ಬೆನ್ನು ಕನ್ನಡಿಯತ್ತ ಅಭಿನವ್ಗೆ ಕಾಣಿಸುತ್ತಿತ್ತು. ಅವಳು ಬೇಗನೆ ತನ್ನ ಕೈಗಳನ್ನು ಬೆನ್ನಿನ ಮೇಲೆ ಇಟ್ಟುಕೊಂಡಳು. ಆದರೆ ಅಷ್ಟರಲ್ಲಿ ಅಭಿನವ್ ಜಿಪ್ ಹಾಕಿದ್ದನು. ಅದೇ ಸಮಯದಲ್ಲಿ ಬಾಗಿಲು ತಟ್ಟಿದ ಶಬ್ದವಾಯಿತು. ಆಗ ಅಭಿನವ್ ತನ್ನ ಬೆವರನ್ನು ಒರೆಸುತ್ತಾ ಬಾಗಿಲು ತೆರೆಯಲು ಹೋದನು. ಎದುರಿಗೆ ರಮಾ ಆಂಟಿ ಉಪಹಾರದ ಟ್ರೇ ಹಿಡಿದುಕೊಂಡು ನಿಂತಿದ್ದರು. ಅಭಿನವ್ ಮತ್ತೊಮ್ಮೆ ಬಾಗಿಲಲ್ಲಿಯೇ ಅವರಿಂದ ಆ ಉಪಹಾರದ ಟ್ರೇ ತೆಗೆದುಕೊಂಡು ಬಾಗಿಲು ಮುಚ್ಚಿ ಒಳಗೆ ಬಂದನು. ಉಪಹಾರವನ್ನು ನೋಡಿ ಅದಿತಿ ತನ್ನ ತುಟಿಗಳ ಮೇಲೆ ನಾಲಿಗೆಯನ್ನು ಆಡಿಸಿದಳು. ಅವಳಿಗೆ ತುಂಬ ಹಸಿವಾಗಿತ್ತು, ಏಕೆಂದರೆ ನಿನ್ನೆ ರಾತ್ರಿ ಕೂಡ ಕೋಪದಿಂದ ಅವಳು ಊಟ ಮಾಡಿರಲಿಲ್ಲ. ಅಭಿನವ್ ಮೇಜಿನ ಮೇಲೆ ಊಟವನ್ನು ಇಟ್ಟು ಅದನ್ನು ತಿನ್ನಲು ಹೇಳಿದನು. ಆಗ ಅದಿತಿ ಬೇಗನೆ ಸೋಫಾದ ಮೇಲೆ ಕುಳಿತು ತಿನ್ನಲು ಪ್ರಾರಂಭಿಸಿದಳು. ಆದರೆ ತಿನ್ನುತ್ತಾ ತಿನ್ನುತ್ತಾ ಅವಳ ಕೈ ಮತ್ತು ಬಾಯಿ ಎರಡೂ ನಿಂತು ಹೋದವು. ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗೃಹದ ಕಡೆಗೆ ಹೋಗುತ್ತಿದ್ದ ಅಭಿನವನ ಧ್ವನಿಯನ್ನು ಅವಳು ಕೇಳಿದಾಗ ಇದು ಸಂಭವಿಸಿತು. ನಾನು ಕಚೇರಿಗೆ ಹೋಗಬೇಕು, ಸಂಜೆ ಹಿಂತಿರುಗುತ್ತೇನೆ ಮತ್ತು ನಾನು ಹಿಂತಿರುಗುವವರೆಗೂ ನೀನು ಈ ಕೋಣೆಯಲ್ಲಿಯೇ ಇರಬೇಕು. ಯಾರೇ ಬಾಗಿಲು ತಟ್ಟಿದರೂ ನೀನು ಹೊರಗೆ ಹೋಗಬಾರದು ಮತ್ತು ಯಾರೂ ಈ ಕೋಣೆಯೊಳಗೆ ಬರಬಾರದು. ಆದರೆ ನಾನು ಇಲ್ಲಿ ಇರಲು ಇಷ್ಟಪಡುವುದಿಲ್ಲ. ನನಗೆ ಒಂದೇ ವಿಷಯವನ್ನು ಪದೇ ಪದೇ ಪುನರಾವರ್ತಿಸುವ ಅಭ್ಯಾಸವಿಲ್ಲ ಎಂದು ಅಭಿನವ್ ಹೇಳಿ ಸ್ನಾನಗೃಹದ ಕಡೆಗೆ ಸಾಗಿದನು. ಹೌದು, ನನ್ನ ಇಷ್ಟ. ಎನಿವೆ, ಯಾಕೆ ನಡೆಯಬೇಕು? ಇಷ್ಟ ಮತ್ತು ಬಯಕೆ ಮನುಷ್ಯರಿಗೆ ಇರುತ್ತದೆ. ನಾನು ಯಾವ ಮನುಷ್ಯ? ನಾನು ನಿಮ್ಮಿಂದ ಖರೀದಿಸಲ್ಪಟ್ಟ ಒಂದು ವಸ್ತು. ಅದಕ್ಕೆ ಈಗ ಯಾವುದೇ ಅಗತ್ಯವೂ ಇಲ್ಲ, ಬಯಕೆಯೂ ಇಲ್ಲ. ನಿಮ್ಮ ಮನಸ್ಸು ನನ್ನಿಂದ ತುಂಬುವವರೆಗೆ ನಾನು ನಿಮ್ಮ ಸೂಚನೆಗಳ ಪ್ರಕಾರ ನಡೆಯಬೇಕು ಮತ್ತು ಅದರ ನಂತರ ನಿಮ್ಮ ಸೂಚನೆಗಳ ಪ್ರಕಾರ ಯಾರಿಗೆ ನೀವು ನನ್ನನ್ನು ಮಾರುತ್ತೀರೋ ಅವನ ಸೂಚನೆಗಳ ಪ್ರಕಾರ. ಅವಳು ತನ್ನ ಮಾತನ್ನು ಪೂರ್ಣಗೊಳಿಸುವ ಮೊದಲೇ ಅಭಿನವ್ ಕೋಪದಿಂದ ಅವಳ ಕಡೆಗೆ ಸಾಗಿ ಅವಳ ಕೈ ಹಿಡಿದು ಒಂದೇ ಬಾರಿಗೆ ಎಳೆದು ತನ್ನ ಎದುರು ನಿಲ್ಲಿಸಿದನು. ಅವನು ಕೋಪದಿಂದ ಅವಳನ್ನು ದಿಟ್ಟಿಸುತ್ತಿದ್ದನು ಮತ್ತು ಅದಿತಿಯು ಕಣ್ಣುಗಳಲ್ಲಿ ನೀರು ಮತ್ತು ಕೋಪದೊಂದಿಗೆ ಅವನನ್ನು ನೋಡುತ್ತಿದ್ದಳು. ಆದರೆ ಕೊನೆಗೆ ಅವಳೇ ತನ್ನ ಕಣ್ಣುಗಳನ್ನು ಇಳಿಸಬೇಕಾಯಿತು, ಏಕೆಂದರೆ ಅಭಿನವ್ ಕಣ್ಣುಗಳ ತೀವ್ರತೆ ಹೆಚ್ಚಾಗುತ್ತಲೇ ಇತ್ತು. ಅದನ್ನು ಅವಳ ಕಣ್ಣುಗಳು ಇನ್ನಷ್ಟು ತಾಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ನಿನಗೆ ಮೊದಲೇ ಹೇಳಿದ್ದೇನೆ ಮತ್ತು ಈಗಲೂ ಹೇಳುತ್ತಿದ್ದೇನೆ, ನೀನು ಏನು ಬೇಕಾದರೂ ಯೋಚಿಸಬಹುದು. ನಿನ್ನ ಯೋಚನೆಯಿಂದ ನನ್ನ ಯೋಚನೆಯೂ ಬದಲಾಗುವುದಿಲ್ಲ ಮತ್ತು ನನ್ನ ಉದ್ದೇಶಗಳಿಗೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಆದರೆ ಇಷ್ಟಂತೂ ನಿನಗೆ ಹೇಳುತ್ತೇನೆ, ನಾನು ಏನು ಬಯಸುತ್ತೇನೋ ಅದೇ ಆಗುತ್ತದೆ. ನಿನ್ನ ಇಷ್ಟವೋ ಇಲ್ಲವೋ ನನಗೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೇಳಿ ಅಭಿನವ್ ಅವಳನ್ನು ಒಂದು ಬಾರಿ ಬಿಟ್ಟು ಸ್ನಾನಗೃಹಕ್ಕೆ ಹೋದನು ಮತ್ತು ನಂತರ ಸಿದ್ಧನಾಗಿ ಕೋಣೆಯಿಂದ ಹೊರಬಂದನು. ಮಾಯ್, ನಾವು ತುಂಬ ಪ್ರಯತ್ನಿಸಿದ್ದೇವೆ, ಆದರೆ ಅದು ಕನ್ನನ ಮನೆಯಲ್ಲ, ಅದು ಯಾವುದೋ ಜೈಲು. ಅಲ್ಲಿ ಅವನ ಅನುಮತಿ ಇಲ್ಲದೆ ಯಾರೂ ಒಳಗೆ ಹೋಗಲು ಸಾಧ್ಯವಿಲ್ಲ ಮತ್ತು ಯಾರೂ ಹೊರಗೆ ಬರಲು ಸಾಧ್ಯವಿಲ್ಲ ಎಂದು ಶೇಖರ್ ಕೋಪರಿಂದ ಕಾಳಿಂದಿಯ ಬಳಿ ಹೇಳಿದನು. ನನಗಂತೂ ಆ ಕಣ್ಣಾಗಿ ಆ ಹುಡುಗಿಯ ಮೇಲೆ ಪ್ರೀತಿಯಾಗಿದೆ ಅನಿಸುತ್ತದೆ. ಅದಕ್ಕಾಗಿಯೇ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಒಬ್ಬನೇ ಇದ್ದಾನೆ. ಬಹುಶಃ ಮದುವೆ
ಸುಮ್ಮನಿರು, ಇನ್ನೊಂದು ಶಬ್ದ ಬೇಡ, ಕಾಳಿಂದಿ ಸುರೇಶನ ಕಣ್ಣುಗಳಿಗೆ ಸನ್ನೆ ಮಾಡಿ ಹೇಳಿದಳು. ಮತ್ತು ತನ್ನ ಒಂದು ಬೆರಳನ್ನು ತನ್ನ ತುಟಿಗಳ ಮೇಲೆ ಇಟ್ಟುಕೊಂಡಳು. ಆ ಹುಡುಗಿ ಯಾರಿಗೂ ಸೊಸೆಯಾಗಿ ಹೆಂಡತಿಯಾಗಿ ಇರಲು ಸಾಧ್ಯವಿಲ್ಲ. ಅವಳು ಒಬ್ಬ ವೇಶ್ಯೆ ಮತ್ತು ಅವಳು ಈ ಕೋಟೆಗೆ ಹೆಗ್ಗಳಿಕೆಯಾಗಬೇಕು. ಅವಳು ಜನರ ಉಪಪತ್ನಿಯಾಗಿ ಇರಬೇಕು. ಯಾರ ಮನೆಯ ಗೌರವವಲ್ಲ. ಅವಳ ಕೆಲಸ ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದು, ಯಾರನ್ನೂ ಪ್ರೀತಿಸುವುದಲ್ಲ ಎಂದು ಕಾಳಿಂದಿ ಕಣ್ಣುಗಳಲ್ಲಿ ಅಪಾರ ಕೋಪದಿಂದ ಕೂಗುತ್ತಾ ಹೇಳಿದಳು. ಅವಳು ಕೋಪದಿಂದ ಮೂವರ ಕಡೆ ನೋಡಿ, ಅವನ ಮನೆಗೆ ನೀವು ತರಕಾರಿ ಮಾರುವವರಾಗಿ ಹೋಗಿ ಅಥವಾ ಹಾಲು ಮಾರುವವರಾಗಿ ಹೋಗಿ, ಆದರೆ ಆ ಹುಡುಗಿ ನನಗೆ ಈ ಕೋಟೆಯಲ್ಲಿ ಬೇಕು ಎಂದಳು. ಅಭಿನವ್ ಹೋದ ನಂತರ ಅದಿತಿ ಸುಮ್ಮನೆ ಕೋಣೆಯಲ್ಲಿ ಕುಳಿತುಕೊಂಡಳು. ಒಂದು ಕಡೆ ತನ್ನ ಅಣ್ಣನ ಮಾತುಗಳು ನೋವು ನೀಡುತ್ತಿದ್ದವು, ಮತ್ತೊಂದು ಕಡೆ ಇಷ್ಟವಿಲ್ಲದಿದ್ದರೂ ಅಭಿನವನ ಮಾತುಗಳು ನೆನಪಿಗೆ ಬಂದು ಕಣ್ಣುಗಳು ತುಂಬಿ ಬರುತ್ತಿದ್ದವು. ಅಳಲು ಇಷ್ಟವಿರಲಿಲ್ಲ, ಆದರೆ ಕಣ್ಣೀರು ನಿಲ್ಲುವ ಹೆಸರೇ ತೆಗೆದುಕೊಳ್ಳುತ್ತಿರಲಿಲ್ಲ. ಅಳುತ್ತಾ ಅಳುತ್ತಾ ಅವಳು ಮತ್ತೊಮ್ಮೆ ನಿದ್ರಿಸಿದ್ದಳು. ಈಗ ಮಧ್ಯಾಹ್ನವಾಗಿತ್ತು. ಕೋಣೆಯ ಬಾಗಿಲು ಇದ್ದಕ್ಕಿದ್ದಂತೆ ತೆರೆಯಿತು ಮತ್ತು ಅಭಿನವ್ ಒಳಗೆ ಬಂದನು. ಅವನ ಕೈಯಲ್ಲಿ ಒಂದು ಸಣ್ಣ ಕ್ಯಾರಿ ಬ್ಯಾಗ್ ಇತ್ತು. ಅವನು ರಾತ್ರಿ ಬರುತ್ತೇನೆ ಎಂದು ಅದಿತಿಗೆ ಹೇಳಿ ಹೋಗಿದ್ದನು. ಆದರೆ ಈಗ ಅವನು ಹೋಗಿ ಕೇವಲ 4 ಗಂಟೆಗಳು ಮಾತ್ರ ಆಗಿದ್ದವು. ಅಷ್ಟರಲ್ಲಿ ಅವನು ವಾಪಸ್ಸು ಬಂದಿದ್ದನು. ಅವನು ಬಂದು ಹಾಸಿಗೆಯ ಮೇಲೆ ಮುದುಡಿಕೊಂಡು ಮಲಗಿದ್ದ ಅದಿತಿಯ ಕಡೆ ನೋಡಿದನು. ಬಾಗಿಲು ಮುಚ್ಚಿ ಅವನು ಅವಳ ಹತ್ತಿರ ಸಾಗಿದಾಗ ಅವಳು ಒಂದು ಮಗುವಿನಂತಿದ್ದಳು. ಆದರೆ ಕಳೆದ ಕೆಲವು ದಿನಗಳಿಂದ ಮುಗ್ಧತೆಯು ಅವಳಿಂದ ದೂರವಾಗಿದೆ ಎಂದು ಅನಿಸುತ್ತಿತ್ತು. ಅವಳು ತನ್ನ ಜೀವನದಲ್ಲಿ ನೋಡುತ್ತಿದ್ದ ಸಂಗತಿಗಳು ದೊಡ್ಡವರನ್ನು ಕಂಗೆಡಿಸುವಂತಿತ್ತು. ಅಂತಹದರಲ್ಲಿ ಅವಳು ಇನ್ನೂ 17 ವರ್ಷದ ಮುಗ್ಧ ಹುಡುಗಿಯಾಗಿದ್ದಳು. ಕೆನ್ನೆಯ ಮೇಲೆ ಒಣಗಿದ ಕಣ್ಣೀರು ಮತ್ತು ಒಣಗಿದ ತುಟಿಗಳು ಅವಳು ಬಹಳ ಹೊತ್ತು ಹತ್ತಿದ್ದಾಳೆ ಎಂಬುದನ್ನು ಹೇಳುತ್ತಿದ್ದವು. ಅದರ ಜೊತೆಗೆ ಕೆಂಪಾದ ಮೂಗು. ಮಲಗಿರುವಾಗಲೂ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಬಹುಶಃ ಅವಳಿಗೆ ಚಳಿ ಆಗುತ್ತಿತ್ತು, ಆದ್ದರಿಂದ ಅವಳು ಮೈ ಮೃದುಗೊಳಿಸುತ್ತಿದ್ದಳು. ಅಭಿನವ್ ಎಸಿಯ ತಾಪಮಾನವನ್ನು ಕಡಿಮೆ ಮಾಡಿ ಅವಳ ಮೇಲೆ ಕಂಬಳಿ ಹೊದಿಸಲು ಹೋದನು. ಆದರೆ ಆಗಲೇ ಅವನ ಬೆರಳುಗಳು ಅವಳ ಕೆನ್ನೆಯನ್ನು ಸ್ಪರ್ಶಿಸಿದವು. ನಂತರ ಅಭಿನವ್ ತಕ್ಷಣ ತನ್ನ ಕೈಗಳನ್ನು ಅವಳ ಕೆನ್ನೆಯ ಮೇಲೆ ಇಟ್ಟುಕೊಂಡನು. ಅದಿತಿಗೆ ತುಂಬ ಜ್ವರವಿತ್ತು. ಈಗ ಅವನಿಗೆ ಜ್ವರದಲ್ಲಿ ನಡುಗುತ್ತಾ ಅವಳು ಹೊರಡಿಸುತ್ತಿದ್ದ ತಣ್ಣನೆಯ ನರಳಾಟಗಳು ಕೇಳಿಸತೊಡಗಿದವು. ಏ ಹುಡುಗಿ ಎಂದು ಅಭಿನವ್ ಅವಳನ್ನು ಕರೆದನು. ಆದರೆ ಅವಳು ಬಹುತೇಕ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು. ಅಭಿನವ್ ತಕ್ಷಣ ಎಸಿಯನ್ನು ಸಂಪೂರ್ಣವಾಗಿ ಆಫ್ ಮಾಡಿ ಅದಿತಿಯನ್ನು ಸಂಪೂರ್ಣವಾಗಿ ತನ್ನ ಮಡಿಲಲ್ಲಿ ತೆಗೆದುಕೊಂಡನು. ಅದಿತಿ ಎಂಬ ಪದ ಅವನ ತುಟಿಗಳಿಂದ ಹೊರಬರುತ್ತಲೇ ಇರಲಿಲ್ಲ. ಆದ್ದರಿಂದ ಅವನು ಅವಳನ್ನು ಏ ಹುಡುಗಿ ಎಂದು ಮಾತ್ರ ಕರೆಯುತ್ತಿದ್ದನು. ಆದರೆ ಅದಿತಿ ತನ್ನ ಕಣ್ಣುಗಳನ್ನು ತೆರೆಯಲಿಲ್ಲ, ಕೇವಲ ನಡುಗುತ್ತಿದ್ದಳು. ಅಭಿನವ್ ಅವಳನ್ನು ಮತ್ತೆ ಹಾಸಿಗೆ ಮೇಲೆ ಮಲಗಿಸಿ ಕಪಾಟಿನಿಂದ ಒಂದು ಸಿರಪ್ ತೆಗೆದು ಅವಳ ತುಟಿಗಳನ್ನು ತೆರೆದು ಚಮಚದಿಂದ ಸಿರಪ್ ಕುಡಿಸಿದನು. ಅದರ ನಂತರ ಅವನು ಕಂಬಳಿಯಲ್ಲಿ ಅದಿತಿಯೊಂದಿಗೆ ಮಲಗಿದನು. ಅವನು ಅವಳನ್ನು ಸಂಪೂರ್ಣವಾಗಿ ತನ್ನ ತೋಳುಗಳಲ್ಲಿ ತುಂಬಿಕೊಂಡು ಅವಳ ಕೈ ಕಾಲುಗಳನ್ನು ನೇವರಿಸಲು ಆರಂಭಿಸಿದನು. ನಿಧಾನವಾಗಿ ಅವಳ ನಡುಕ ಕಡಿಮೆಯಾಗುತ್ತಿತ್ತು ಮತ್ತು ದೇಹದಲ್ಲಿದ್ದ ಉಷ್ಣತೆಯು ಕಡಿಮೆಯಾಗುತ್ತಿತ್ತು. ಈ ಸಮಯದಲ್ಲಿ ಅವನಿಗೆ ತುಂಬ ಆತಂಕವಾಗುತ್ತಿತ್ತು. ಅದಿತಿಯನ್ನು ಹೀಗೆ ಜ್ವರದಿಂದ ಬಳಲುತ್ತಿರುವುದನ್ನು ನೋಡಿ ಅವನು ಆ ಬಳಲಿಕೆಯನ್ನು ಸ್ವತಃ ಅನುಭವಿಸುತ್ತಿದ್ದನು. ಅದೇ ಸಮಯದಲ್ಲಿ ಮನುಷ್ಯಾಳಿಗೆ ಅಭಿನವ್ ಮನೆಗೆ ಹಿಂತಿರುಗಿದ್ದಾನೆ ಎಂದು ತಿಳಿದಾಗ ಅವಳು ತಕ್ಷಣ ತನ್ನ ಕೋಣೆಯಿಂದ ಹೊರಬಂದಳು. ಆದರೆ ಅಷ್ಟರಲ್ಲಿ ಅಭಿನವ್ ತನ್ನ ಕೋಣೆಗೆ ಹೋಗಿದ್ದನು ಮತ್ತು ಈಗ ಅವನ ಕೋಣೆಯ ಬಾಗಿಲು ಮುಚ್ಚಿತ್ತು. ಕೊನೆಗೂ ಈ ಹುಡುಗಿಯಲ್ಲಿ ಏನು ಇದೆ? ಹಗಲಿನಲ್ಲಿ ಕೂಡ ನೀನು ಅವಳಿಲ್ಲದೆ ಇರಲು ಸಾಧ್ಯವಾಗಲಿಲ್ಲ. ಈ ಹುಡುಗಿ ಬಂದಾಗಿನಿಂದ ನಾನು ನಿನ್ನನ್ನು ಸರಿಯಾಗಿ ನೋಡಲು ಸಾಧ್ಯವಾಗಿಲ್ಲ. ನಾನು ಇದುವರೆಗೂ ಹೆಜ್ಜೆ ಇಡಲು ಸಾಧ್ಯವಾಗದ ಕೋಣೆಯಲ್ಲಿ ಆ ಮಹಾರಾಣಿ ಬೀಡುಬಿಟ್ಟಿದ್ದಾಳೆ. ಈ ಮಾತು ಇನ್ನಷ್ಟು ಮುಂದೆ ಹೋಗುವ ಮೊದಲು ನಾನೇ ಏನಾದರೂ ಮಾಡಬೇಕು. ಈಗ ನಾನು ಇನ್ನಷ್ಟು ಕಾಯಲು ಸಾಧ್ಯವಿಲ್ಲ. ನಾನು ಬೇಗನೆ ಅವಳನ್ನು ಈ ಮನೆಯಿಂದ ಹೊರಹಾಕಿ ಎಸೆಯಬೇಕು ಎಂದು ಅವಳು ದುಷ್ಟ ನಗುವಿನೊಂದಿಗೆ ಮನಸ್ಸಿನಲ್ಲಿ ಅಂದುಕೊಂಡಳು. ಔಷಧಿಯ ಕಾರಣದಿಂದ ಮತ್ತು ಅಭಿನವ್ ನಿರಂತರವಾಗಿ ಅವಳ ಕೈಕಾಲುಗಳನ್ನು ನೇವರಿಸಿದ್ದರಿಂದ ಅದಿತಿಯ ಜ್ವರ ಇಳಿಯಲು ಪ್ರಾರಂಭಿಸಿತ್ತು ಮತ್ತು ಈಗ ಅವಳ ಇಡೀ ದೇಹವು ಬೆವರಿನಿಂದ ತುಂಬಲು ಪ್ರಾರಂಭಿಸಿತ್ತು. ದೇಹದ ಎಲ್ಲ ಶಾಖವು ಹೊರಬರುತ್ತಿತ್ತು. ಆದ್ದರಿಂದ ಅವಳು ತನ್ನ ಕಂಬಳಿಯನ್ನು ತೆಗೆದು ಎಸೆದಳು ಮತ್ತು ಬಟ್ಟೆಗಳನ್ನು ಅಲ್ಲಲ್ಲೇ ಎಸೆಯಲು ಪ್ರಾರಂಭಿಸಿದಳು. ಬಿಸಿ ಬಿಸಿ ಎಂದು ಅವಳು ನಿದ್ರೆಯಲ್ಲೇ ಗೊಣಗಿದಳು. ಆ ಔಷಧಿಯ ಕಾರಣದಿಂದ ಅವಳು ಗಾಢ ನಿದ್ರೆಯಲ್ಲಿದ್ದಳು. ಆದರೆ ಈಗ ಬಿಸಿಯು ಅವಳನ್ನು ಅಸ್ಥಿರಗೊಳಿಸುತ್ತಿತ್ತು. ಅಭಿನವ್ ಈಗ ಅವಳ ಗೊಣಗಾಟವನ್ನು ಕೇಳಿದಾಗ ಅವನು ಕಂಬಳಿಯನ್ನು ದೂರ ಸರಿಸಿದನು. ಅವಳು ತನ್ನ ಬಟ್ಟೆಗಳನ್ನು ಹೀಗೆ ತೆಗೆಯುವುದನ್ನು ನೋಡಿ ಅವನು ಎಸಿಯನ್ನು ಆನ್ ಮಾಡಿ ಮತ್ತೊಮ್ಮೆ ಕಂಬಳಿಯನ್ನು ಅದಿತಿ ಮತ್ತು ತನ್ನ ಮೇಲೆ ಹಾಕಿಕೊಂಡನು. ಅವನು ಮೊದಲು ಅವಳ ಕೈಕಾಲುಗಳನ್ನು ನೇವರಿಸುತ್ತಿದ್ದನು. ಈಗ ಅವಳ ಮುಖ ಮತ್ತು ಕುತ್ತಿಗೆಗೆ ಊದುತ್ತಿದ್ದನು. ಯಾವಾಗ ತನಗೆ ನಿದ್ರೆ ಬಂತು ಎಂದು ಅವನಿಗೆ ಅರಿವಾಗಲೇ ಇಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಔಷಧಿಯ ಪರಿಣಾಮ ಕಡಿಮೆಯಾದಾಗ ಅದಿತಿ ಚಲಿಸಲು ಪ್ರಾರಂಭಿಸಿದಳು. ತನ್ನನ್ನು ಹೀಗೆ ಕಂಬಳಿಯಲ್ಲಿ ನೋಡಿ ಅವಳಿಗೆ ಸ್ವಲ್ಪ ಆಶ್ಚರ್ಯವಾಯಿತು ಮತ್ತು ಆಗಲೇ ಅವಳು ಕಂಬಳಿಯೊಂದಿಗೆ ತಾನು ಯಾರೊದ್ದ ತೋಳುಗಳಲ್ಲಿ ಮಲಗಿದ್ದೇನೆ ಎಂದು ಅರಿವಾಯಿತು. ಅವಳು ಕಣ್ಣು ತೆರೆದು ನೋಡಿದಾಗ ಅಭಿನವನ ಮುಖ ಅವಳ ಮುಖಕ್ಕೆ ತುಂಬ ಹತ್ತಿರವಾಗಿತ್ತು ಮತ್ತು ನಂತರ ಅವಳ ದೃಷ್ಟಿ ಅವನ ಅಗಲವಾದ ಎದೆಯ ಮೇಲೆ ಇತ್ತು.
ಅಲ್ಲಿ ಕಂಬಳಿ ಸ್ವಲ್ಪ ಜಾರಿಕೊಂಡಿತ್ತು. ಅವನನ್ನು ಹೀಗೆ ನೋಡಿ ಅವಳ ಉಸಿರು ನಿಂತಂತಾಯಿತು. ಅವಳು ಹಾಸಿಗೆಯಿಂದ ಏಳುವ ಧೈರ್ಯವನ್ನು ಮಾಡಲಿಲ್ಲ, ಏನನ್ನು ಹೇಳುವ ಧೈರ್ಯವನ್ನು ಮಾಡಲಿಲ್ಲ. ಆದರೆ ಅವಳ ಕಣ್ಣುಗಳು ಧೈರ್ಯ ತಂದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅವುಗಳಿಂದ ಬಿಸಿ ಕಣ್ಣೀರು ಹರಿಯತೊಡಗಿದವು. ಆ ಕಣ್ಣೀರು ಅಭಿನವನ ಕೈ ಮೇಲೆ ಬಿದ್ದಾಗ ಅವನು ಕಣ್ಣು ತೆರೆದನು. ಅದಿತಿಯ ಬಾಗಿದ ಮುಖ ಅವನ ಮುಖದ ಮೇಲೆ ಇತ್ತು. ಆಗ ಅವನ ಕಣ್ಣೆತ್ತಿ ಅವಳ ಕಡೆ ನೋಡಿದನು. ಅವಳ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಅವಳ ಕೆನ್ನೆಯ ಮೂಲಕ ಅವನ ಕೆನ್ನೆಯ ಮೇಲೆ ಬೀಳತೊಡಗಿದವು. ಮಾಡಿಕೊಂಡಿರಲ್ಲ, ನಿಮ್ಮ ಮನಸ್ಸೋ ಇಚ್ಛೆ. ನೀವು ಹೇಳಿದ್ದು ಸರಿಯಾಗಿತ್ತು. ನನ್ನ ಯೋಚನೆಗಳು ನಿಮ್ಮ ಉದ್ದೇಶಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬಹುಶಃ ನೀವು ನಾನು ನಿಮ್ಮ ಬಗ್ಗೆ ಕೇಳಿದಂತೆ ಇಲ್ಲ ಎಂದು ನಾನು ನಿಜವಾಗಿಯೂ ಭಾವಿಸಿದ್ದೆ. ಆದರೆ ನನ್ನ ಯೋಚನೆಯೇ ತಪ್ಪಾಗಿತ್ತು. ನಿಮ್ಮ ಉದ್ದೇಶಗಳು ಆಗಲೂ ಅದೇ ಇದ್ದವು, ಈಗಲೂ ಅದೇ ಇವೆ ಮತ್ತು ಈಗ ನೀವು ನಿಮ್ಮ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀರಿ, ನನ್ನೊಂದಿಗೆ ಬಲವಂತ ಮಾಡಿದ್ದೀರಿ ಎಂದು ಅವಳು ಅಳುತ್ತಾ ಹೇಳಿದಳು. ಅಭಿನವ್ ಅವಳ ಮಾತನ್ನು ಆರಾಮವಾಗಿ ಕೇಳುತ್ತಿದ್ದನು ಮತ್ತು ಅವಳು ಸುಮ್ಮನಾದಾಗಲೂ ಒಂದು ಕ್ಷಣ ಅವಳನ್ನೇ ನೋಡುತ್ತಿದ್ದನು. ಆದರೆ ಮರುಕ್ಷಣವೇ ಅವನು ಅವಳನ್ನು ಎಳೆದುಕೊಂಡು ಮತ್ತೆ ತನ್ನ ತೋಳುಗಳಲ್ಲಿ ತುಂಬಿಕೊಂಡನು. ಮುಂದುವರಿಯುವುದು.